ಸ್ನೇಹಿತರೆ ನಮಸ್ತೆ, ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ಪೂರ್ಣವಾಯಿತು. ಮುಖ್ಯಮಂತ್ರಿ ಹುದ್ದೆಗಾಗಿ ನವೆಂಬರ್ನಿಂದ ಜಾತಕ ಪಕ್ಷಿಯಂತೆ ಕಾದ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ಗೆ ನೀಡಿದ ವಾಯ್ದೆಗಳೆಲ್ಲ ಮುಗಿದವು. ರಾಹುಲ್ ಗಾಂಧಿಗೆ ಅವರು ಕಳಿಸಿದ ವಾರ್ನಿಂಗ್ ರೂಪದ ಸಂದೇಶಗಳು ವರ್ಕೌಟ್ ಆಗದೆ ಗಡುವುಗಳೆಲ್ಲ ಸರಿದು ಹೋದವು. ರಾಹುಲ್ ಡಿ.ಕೆ. ಭೇಟಿಯನ್ನು ಅವಾಯ್ಡ್ ಮಾಡುತ್ತಾ ಕಣ್ಣಾ ಮುಚ್ಚಾಲೆ ಆಟ ಆಡಿದರು. ಕರ್ನಾಟಕದ ನಾಯಕತ್ವ ಹಂಚಿಕೆ ಬಿಕ್ಕಟ್ಟು ಶಮನ ಮಾಡುವ ವಿಚಾರದಲ್ಲಿ ಕಾಷ್ಟ ಮೌನ ತಾಳಿದರು. ಸಂಪುಟ ಪುನರಚನೆಗೆ ಅನುಮತಿ ನೀಡದೆ ಸಿದ್ದರಾಮಯ್ಯ ಅವರಲ್ಲಿ ಅಭದ್ರತೆ ಮೂಡಿಸಿ ಅದೇ ಕಾಲಕ್ಕೆ ಡಿ.ಕೆ.ಗೆ ಸಿಎಂ ಹುದ್ದೆಯ ಕ್ಲಾರಿಟಿ ನೀಡದೆ ತ್ರಿಶಂಕು ಸ್ಥಿತಿಯಲ್ಲಿಟ್ಟಿದ್ದ ರಾಹುಲ್ ಕೇರಳದಲ್ಲಿ ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಮುಗಿಯುತ್ತಿದ್ದಂತೆಯೇ ಆಕ್ಟಿವ್ ಆಗಿದ್ದು ಕರ್ನಾಟಕದ ವಿಚಾರವನ್ನು ಸೆಟಲ್ ಮಾಡಲು ಹೊರಟಿದ್ದಾರೆ. ಕೇರಳದ ಕಾರ್ಯಕ್ರಮ ಮುಗಿಸಿ ದೆಹಲಿ ತಲುಪುತ್ತಿದ್ದಂತೆಯೇ ಕೆ.ಸಿ. ವೇಣುಗೋಪಾಲ್ ಮೂಲಕ ನಿರ್ಣಾಯಕ ಸಂದೇಶವೊಂದನ್ನು ಸಿದ್ದು ಕಿವಿಗೆ ತಲುಪಿಸಿದ್ದಾರೆ. ಹುಕುಂವೊಂದನ್ನು ಜಾರಿ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಪಾಲಿಗೆ ಇದು ಕಹಿ ಸುದ್ದಿಯಾಗಿದ್ದು, ತಮ್ಮ ನಾಯಕನ ಬರ್ತ್ಡೇಗೆ ಭಾಗ್ಯದ ಬಾಗಿಲು ತೆರೆಯುತ್ತದೆ ಎಂದು ನಂಬಿಕೊಂಡಿದ್ದ ಬಂಡೆ ಬಣ ದೆಹಲಿಯಿಂದ ತೇಲಿ ಬಂದ ಸುದ್ದಿಗೆ ಕಂಗಾಲಾಗಿದೆ. ಕರ್ನಾಟಕದ ಅಧಿಕಾರ ಸಂಘರ್ಷದ ವಿಚಾರದಲ್ಲಿ ಅಂತಿಮ ನಿರ್ಧಾರಕ್ಕೆ ಬಂದಿರುವ ರಾಹುಲ್ ಗಾಂಧಿ ಹೊರಡಿಸಿರುವ ಹುಕುಂ ಏನು? ಸಿದ್ದರಾಮಯ್ಯ ಅವರಿಗೆ ಆತ ತಲುಪಿಸಿರುವ ರಹಸ್ಯ ಸಂದೇಶ ಏನು? ಕೇರಳ ಸರ್ಕಾರ ರಚನೆಯಾಗುತ್ತಲೇ ಬಂಡೆ ಬಣಕ್ಕೆ ಬಂದೆರಗಿರುವ ಆಘಾತಕಾರಿ ಮಾಹಿತಿ ಏನು? ಡಿ.ಕೆ.ಗೆ ರಾಹುಲ್ ಕೈಕೊಡಲು ಕಾರಣವಾಗಿರುವ ರೋಚಕ ಅಂಶಗಳೇನು? ಎಲ್ಲವನ್ನೂ ಸಂಪೂರ್ಣವಾಗಿ ನಿಮ್ಮ ಮುಂದಿಡುತ್ತಾ ಹೋಗುತ್ತೇನೆ. ಗಮನವಿಟ್ಟು ಕೇಳಿಸಿಕೊಳ್ಳಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅಂತಿಮ ನಿರ್ಧಾರಕ್ಕೆ ಬಂದಿರುವ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿ ಆ ಹುದ್ದೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ತರಲು ಬಯಸಿದ್ದಾರೆ ಎಂಬುದು ಇಷ್ಟು ದಿನ ಒಂದು ಮೂಲದಿಂದ ಹರಿದಾಡಿದ ಸಂಗತಿ. ಸಿದ್ದರಾಮಯ್ಯ ಅವರನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸಲು ವರಿಷ್ಠರು ತೀರ್ಮಾನಿಸಿದ್ದಾರೆ. ಕೇರಳ ಸರ್ಕಾರದ ಪದಗ್ರಹಣ ಮುಗಿಯುತ್ತಿದ್ದಂತೆಯೇ ಸಿದ್ದುಗೆ ರಾಹುಲ್ ಬುಲಾವ್ ನೀಡಲಿದ್ದಾರೆ. ಅಲ್ಲಿ ನಿರ್ಣಾಯಕ ಮಾತುಕತೆ ನಡೆಯಲಿದ್ದು, ಕೊಟ್ಟ ಮಾತಿನಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ಸಿಗಲಿದೆ. ಸಿದ್ದರಾಮಯ್ಯ ಅವರನ್ನು ರಾಜ್ಯಸಭೆಗೆ ಕಳುಹಿಸಲಾಗುತ್ತದೆ ಎಂಬುದು ಡಿ.ಕೆ. ಶಿವಕುಮಾರ್ ಬಣದಿಂದ ಕೇಳಿಬರುತ್ತಿದ್ದ ಮಾತು. ಆದರೆ ಈ ಎರಡೂ ದಾರಿಗಳನ್ನು ಬಿಟ್ಟು ರಾಹುಲ್ 3ನೆಯ ದಾರಿಯಲ್ಲಿ ಹೋಗಲು ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ. ಈ ಪರಿಹಾರ ಸೂತ್ರದ ಪ್ರಕಾರ ಮುಖ್ಯಮಂತ್ರಿ ಹುದ್ದೆಯಿಂದ ಸಿದ್ದರಾಮಯ್ಯ ಅವರನ್ನು ಗೌರವಪೂರ್ವಕವಾಗಿ ಕೆಳಗಿಳಿಸುವುದು, ಮುಂದಿನ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವ ಪರಮಾಧಿಕಾರವನ್ನು ಸಿದ್ದರಾಮಯ್ಯ ಅವರಿಗೆ ನೀಡುವುದು, ದಲಿತರೋ ಲಿಂಗಾಯತರೋ ಸಿದ್ದು ಇಚ್ಛೆಪಟ್ಟವರನ್ನು ಮುಖ್ಯಮಂತ್ರಿ ಹುದ್ದೆಗೆ ತರುವುದು, ಈಗಿರುವ ಬೆಂಗಳೂರು ನಗರಾಭಿವೃದ್ಧಿ ಜಲಸಂಪನ್ಮೂಲ ಖಾತೆಯ ಜೊತೆಗೆ ಡಿ.ಕೆ.ಗೆ ಮತ್ತೊಂದು ಪ್ರಮುಖ ಖಾತೆ ನೀಡಿ ಏಕೈಕ ಉಪಮುಖ್ಯಮಂತ್ರಿಯಾಗಿ ಮುಂದುವರಿಸುವುದು, ಸಿಎಂ ಸ್ಥಾನಕ್ಕೆ ದಲಿತರು ಬಂದರೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಲಿಂಗಾಯತರಿಗೆ ನೀಡುವುದು. ಇದು ರಾಹುಲ್ ಗಾಂಧಿ ಅವರ ಥಿಂಕ್ ಟ್ಯಾಂಕ್ ರಚಿಸಿರುವ ಅಧಿಕಾರ ಸೂತ್ರ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಅವರನ್ನು ಸಿಎಂ ಹುದ್ದೆಯಿಂದ ಇಳಿಸಲು ಆ ಪಕ್ಷದ ಹೈಕಮಾಂಡ್ ಇಂಥದ್ದೇ ಸೂತ್ರವನ್ನು ಬಳಸಿತ್ತು. ಆಗ ಯಡಿಯೂರಪ್ಪ ತಮ್ಮಿಚ್ಛೆಯಂತೆ ನಡೆಯುವ ಸದಾನಂದ ಗೌಡರನ್ನು ಸಿಎಂ ಹುದ್ದೆಗೆ ತಂದಿದ್ದರು. ಗೌಡರು ತಿರುಗಿ ಬಿದ್ದಾಗ ಆ ಜಾಗಕ್ಕೆ ಜಗದೀಶ್ ಶೆಟ್ಟರ್ ಅವರನ್ನು ತಂದು ಅಧಿಕಾರ ಸೂತ್ರ ತಮ್ಮ ಕೈಯಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನಿಸಿದ್ದರು. ಈಗ ಅದೇ ಸೂತ್ರವನ್ನು ಸುಧಾರಣೆ ಮಾಡಿ ಹೊಸ ವರ್ಷನ್ ರೂಪದಲ್ಲಿ ರಾಹುಲ್ ಎದುರು ಮಂಡಿಸಲಾಗಿದ್ದು, ಇದಕ್ಕೆ ಅವರು ಒಪ್ಪಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಮೂಲಕ ಸಿದ್ದರಾಮಯ್ಯ ಅವರಿಗೂ ಈ ಸೂತ್ರದ ಸಂದೇಶವನ್ನು ತಲುಪಿಸಿದ್ದಾರೆ. ಪ್ರಸ್ತಾವನೆ ಹಂತದಲ್ಲಿರುವ ಈ ಫಾರ್ಮುಲಾದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸುವಂತೆ ಸಿದ್ದರಾಮಯ್ಯ ಅವರನ್ನು ಕೆ.ಸಿ.ವಿ ಕೋರಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ ಅವರು, ನಾನು ಏನು ಹೇಳಬೇಕೋ ಅದನ್ನು ನೇರವಾಗಿ ರಾಹುಲ್ ಗಾಂಧಿಯವರಿಗೆ ಹೇಳುತ್ತೇನೆ. ಮುಖಾಮುಖಿ ಭೇಟಿ ವೇಳೆ ನನ್ನ ಅಭಿಪ್ರಾಯ ತಿಳಿಸುತ್ತೇನೆ. ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಎಂಬುದು ಬಹುಸಂಖ್ಯಾತ ಶಾಸಕರ ಅಪೇಕ್ಷೆ. ಆದಾಗ್ಯೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಆದರೆ ನನ್ನವೂ ಷರತ್ತುಗಳಿವೆ. ಅವನ್ನು ರಾಹುಲ್ ಗಾಂಧಿಯವರ ಎದುರೇ ಮಂಡಿಸುತ್ತೇನೆ ಎಂದು ಕೆ.ಸಿ.ವಿ ಬಳಿ ಹೇಳಿಕೊಂಡಿದ್ದಾರೆ. ರಾಹುಲ್ ಹುಕುಂ ಪಾಲಿಸುವುದಾಗಿ ಹೇಳುವ ಮೂಲಕ ಮಾತುಕತೆ ಟೇಬಲ್ಗೆ ಹೋಗಲು ಸಿದ್ಧರಾಗಿದ್ದಾರೆ ಎನ್ನಲಾಗಿದೆ. ಮಿತ್ರರೇ, ಗಾಂಧಿ ಕುಟುಂಬ ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೆ ಕೈಕೊಡುತ್ತಿರುವುದೇಕೆ? 2023ರಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗ ಆದ ಅಧಿಕಾರ ಹಂಚಿಕೆ ಒಪ್ಪಂದವನ್ನು ಕಸದ ಬುಟ್ಟಿಗೆ ಎಸೆದಂತೆ ವರ್ತಿಸುತ್ತಿರುವುದೇಕೆ ಎಂಬ ಪ್ರಶ್ನೆಗಳಿಗೂ
ದೆಹಲಿ ಕಾಂಗ್ರೆಸ್ ವಲಯದಿಂದಲೇ ಉತ್ತರಗಳು ಸಿಕ್ಕಿವೆ. ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಸೋನಿಯಾ ಗಾಂಧಿಯವರಿಗೆ ಇರುವಷ್ಟು ಕನ್ಸರ್ನ್ ರಾಹುಲ್ಗೆ ಮೊದಲಿನಿಂದಲೂ ಇಲ್ಲ. ಈಗ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಜಾಗದಲ್ಲಿರುವುದು ರಾಹುಲ್ ಮಾತ್ರ. ಸೋನಿಯಾ ಪಕ್ಷವನ್ನು ಪೂರಾ ಮಗನ ಕೈಗೊಪ್ಪಿಸಿ ಅನೇಕ ವರ್ಷಗಳೇ ಕಳೆದು ಹೋಗಿವೆ. ಅತ್ಯಗತ್ಯ ಸಂದರ್ಭ ಹೊರತುಪಡಿಸಿ ರಾಹುಲ್ ನಿರ್ಣಯಗಳಲ್ಲಿ ಸೋನಿಯಾ ಹಸ್ತಕ್ಷೇಪ ಮಾಡುವುದಿಲ್ಲ. ಇನ್ನು ಪ್ರಿಯಾಂಕಾ ಅಣ್ಣನ ಮೇಲೆ ಪ್ರಭಾವ ಬೀರುವ ವಿಚಾರದಲ್ಲಿ ತಮ್ಮದೇ ಮಿತಿಯನ್ನು ಹೊಂದಿದ್ದಾರೆ. ಹೀಗಿರುವಾಗ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಅದು ರಾಹುಲ್ ಗಾಂಧಿಯವರ ಏಕ ವ್ಯಕ್ತಿ ಹೈಕಮಾಂಡ್ ಎನ್ನುವುದು ಎಲ್ಲರಿಗೂ ತಿಳಿದ ವಿಚಾರ. ಇಂತಿಪ್ಪ ರಾಹುಲ್ಗೆ ಮೊದಲಿನಿಂದಲೂ ಡಿ.ಕೆ. ಶಿವಕುಮಾರ್ ಅವರ ಬೆಳವಣಿಗೆ ಮೇಲೆ ಎಂಥದ್ದೋ ವಾರೆಗಣ್ಣು. 2017ರಲ್ಲಿ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗುವವರೆಗೆ ಡಿ.ಕೆ. ಶಿವಕುಮಾರ್ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲವಂತೆ. ಹಾಗೊಮ್ಮೆ ಬೆಂಗಳೂರಿಗೆ ಬಂದಾಗ ಸದಾಶಿವನಗರದ ಡಿ.ಕೆ.ಶಿ ಅವರ ಭವ್ಯ ಬಂಗಲೆಯ ಮುಂದೆ ಹಾದು ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಹೊರಟಿದ್ದ ರಾಹುಲ್ಗೆ ಜೊತೆಯಲ್ಲಿದ್ದ ನಾಯಕರೊಬ್ಬರು ಇದೇ ನೋಡಿ ಡಿ.ಕೆ. ಶಿವಕುಮಾರ್ ನಿವಾಸ ಎಂದು ತೋರಿಸಿದ್ದರಂತೆ. ಆಗ ಕಣ್ಣರಳಿಸಿ ನೋಡಿದ್ದ ರಾಹುಲ್, ಹೋ, ಇಲ್ಲಿನ ಎಲ್ಲ ಕಾಂಗ್ರೆಸ್ ನಾಯಕರ ಮನೆಗಳು ಇಷ್ಟು ದೊಡ್ಡದಾಗಿಯೇ ಇರುತ್ತವಾ ಎಂದು ಪ್ರಶ್ನಿಸಿದ್ದರಂತೆ. ಮುಂದೆ ಎಐಸಿಸಿ ಕಾರ್ಯದರ್ಶಿಯಾಗಿದ್ದ ತೆಲಂಗಾಣ ಮೂಲದ ಮಧು ಯಾಸ್ಕಿ ಗೌಡ್ ಅವರ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಬಗೆಗಿನ ದಂತಕಥೆಗಳನ್ನು ವಿವರವಾಗಿ ರಾಹುಲ್ ತಿಳಿದುಕೊಂಡಿದ್ದರಂತೆ. ನಂತರ ಡಿ.ಕೆ.ಶಿ ಅವರಿಗೆ ರಾಹುಲ್ ಎಷ್ಟೇ ಹತ್ತಿರವಾದರೂ ಅಂತರಾಳದಲ್ಲಿ ಇವರ ಬಗ್ಗೆ ಒಲವು ಮೂಡಲಿಲ್ಲವಂತೆ. ಅದರಲ್ಲೂ ಉಪಮುಖ್ಯಮಂತ್ರಿ ಆದ ನಂತರ ಡಿ.ಕೆ. ಶಿವಕುಮಾರ್ ಬೆಳೆಯುತ್ತಿರುವ ವೇಗ ರಾಹುಲ್ ಅವರನ್ನು ತಬ್ಬಿಬ್ಬುಗೊಳಿಸಿದೆಯಂತೆ. ಪ್ರಧಾನಿ ಮೋದಿ, ಅಮಿತ್ ಶಾ ಅವರಿಂದ ಹಿಡಿದು ಯೋಗಿ ಆದಿತ್ಯನಾಥ್ವರೆಗೆ ಸಂಪರ್ಕ, ರಾಹುಲ್ ಯಾರು ಗೊತ್ತೇ ಇಲ್ಲ ಎಂದಿದ್ದ ಈಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ್ ಅವರೊಂದಿಗೆ ನಿಕಟ ಸಂಬಂಧ, ಅದಾನಿ, ಅಂಬಾನಿ ಸೇರಿದಂತೆ ದೇಶದ ದೊಡ್ಡ ಉದ್ಯಮಿಗಳೊಂದಿಗೆ ಸಹವಾಸ, ಇಡೀ ಭಾರತದ ಯಾವುದೇ ರಾಜ್ಯದಲ್ಲಿ ರಾಜಕೀಯ ಲಿಂಕ್ ಕುದುರಿಸುವ ಶಕ್ತಿಯನ್ನು ಡಿ.ಕೆ. ಗಳಿಸಿಕೊಂಡಿರುವುದು ರಾಹುಲ್ ಆಂತರ್ಯದಲ್ಲಿ ನಕಾರಾತ್ಮಕ ಭಾವವೊಂದನ್ನು ಮೂಡಿಸಿದೆಯಂತೆ. ಹೀಗಾಗಿ ಡಿ.ಕೆ. ಕೈಗೆ ಮುಖ್ಯಮಂತ್ರಿ ಹುದ್ದೆ ಕೊಟ್ಟರೆ ಪಕ್ಷ ಮತ್ತು ಪಕ್ಷದ ಹೈಕಮಾಂಡ್ ಮೀರಿ ಬೆಳೆಯಬಹುದು ಎಂಬ ಆತಂಕ ಅವರಲ್ಲಿದೆ ಎನ್ನುತ್ತವೆ ಮೂಲಗಳು. ಇದರ ಜೊತೆಗೆ ಸಿದ್ದರಾಮಯ್ಯ ಅವರನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸಿ ಅವರ ಇಚ್ಛೆಗೆ ವಿರುದ್ಧವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಆ ಹುದ್ದೆಗೆ ತಂದರೆ ಸಿದ್ದು ಸುಮ್ಮನಿರುವುದಿಲ್ಲ. ಅವರು ಬಂಡೆದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಮುಳುಗಬಹುದು ಎಂಬ ಆತಂಕವೂ ರಾಹುಲ್ಗೆ ಇದೆಯಂತೆ. ಹೀಗಾಗಿ ಡಿ.ಕೆ.ಶಿ ದಾರಿ ಬಹುತೇಕ ಮುಚ್ಚಿ ಎನ್ನುತ್ತವೆ ಮೂಲಗಳು. ರಾಹುಲ್ ಗಾಂಧಿ ಡಿ.ಕೆ. ವಿರುದ್ಧದ ತಮ್ಮ ಅಂತಿಮ ನಿರ್ಧಾರವನ್ನು ಹೊರಹಾಕಿದರೆ ಕನಕಪುರದ ಬಂಡೆ ಏನು ಮಾಡುತ್ತಾರೆ? ಇದು ಸದ್ಯದ ಕುತೂಹಲ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.